ಹಾಯ್ ಹಲೋ ನಮಸ್ಕಾರ. ಹೊಸ ಕಂಟೆಂಟ್ನೊಂದಿಗೆ ನಿಮ್ಮ ಮುಂದೆ ನನ್ನ ಹಾಜರಾತಿ. ಈ ವಿಡಿಯೋ ಎಷ್ಟು ಸ್ಪೆಷಲ್ ಅಂದರೆ ನೋಡಿ, ನನ್ನ ಹಿಂದೆ ಊಟಿನಲ್ಲಿ ಲಾಸ್ಟ್ ವಿಡಿಯೋನಲ್ಲಿ ನಾನು KSRTC ಅಂದರೆ ಕೇರಳದ KSRTC ಊಟಿಗೆ ಬಂದೆ. ಇಲ್ಲಿಂದ ಟಾಯ್ ಟ್ರೈನಲ್ಲಿ ನಾನು ಉದ್ಗಮಂಡಲಂ ಇಂದ ಮೆಟ್ಟುಪಾಳ್ಯಂವರೆಗೂ ಟ್ರಾವೆಲ್ ಮಾಡ್ತಾಯಿದ್ದೀನಿ. ಅದಕ್ಕಿಂತ ಮುಂಚೆ ಒಂದ್ಸತಿ ಟ್ರೈಲರ್ ನೋಡ್ಕೊಂಬನ್ನಿ. ನಿಮಗೋಸ್ಕರ ಈ ವಿಡಿಯೋನಲ್ಲಿ ಏನೇನು ಕಾದಿದೆ ಅಂತ ನಿಮಗೊಂದು ಝಲಕ್ ಸಿಗುತ್ತೆ. ನೋಡಿ, ಉದ್ಗಮಂಡಲಂನ ಟಿಕೆಟ್ ಕೌಂಟರ್ ಇದು. ಇಲ್ಲಿ ರಿಸರ್ವೇಷನ್ ಕೂಡ ನೀವು ಮಾಡಿಸ್ಬೋದು ಮತ್ತು ಅನ್ರಿಸರ್ವ್ಡ್ ಕೂಡ ತೊಗೋಬೋದು. ಇಲ್ಲಿ ರೌಂಡ್ ಟ್ರಿಪ್ ಸ್ಪೆಷಲ್ ಟ್ರೈನ್ಸ್ ಅಂತ ಮಾಡಿದ್ದಾರೆ. ಒಂದು ಬಂದು 9:45ಕ್ಕೆ, ಇನ್ನೊಂದು ಬಂದು 11:15ಗೆ ಮತ್ತು ಇನ್ನೊಂದು ಬಂದು 3 ಗಂಟೆಗೆ. ಈ ಟ್ರೈನ್ನ ನೀವು ಏನಾದರೂ ಬುಕ್ ಮಾಡ್ಕೋಬೇಕಂದ್ರೆ ಇಲ್ಲಿ ಕೂಡ ನೀವು ಬಂದು ಬುಕ್ ಮಾಡ್ಕೋಬೋದು. ಮತ್ತು ಈ ಥರ ಇದೆ, ನಿಮ್ಗೆ ಈ ಥರ ಬೆಂಚಸ್ ಕೊಡ್ತಾರೆ. ಈ ಥರ ಬೆಂಚಸ್ಸಲ್ಲಿ ಕ್ಯೂ ಸಿಸ್ಟಮ್ ನೀವು ಫಾಲೋ ಮಾಡಿ ಟಿಕೆಟ್ಸ್ ತೊಗೋಬೇಕಾಗತ್ತೆ. ನೀವೇನಾದರೂ 2 ಗಂಟೆ ಟ್ರೈನ್ ಅಂದರೆ ನಾವು ಹೋಗ್ತಾರೆ ಟ್ರೈನಲ್ಲಿ ಜನರಲ್ ಟಿಕೆಟ್ ಏನಾದರೂ ತೊಗೋಬೇಕು ಅನ್ಕೊತಾ ಇದ್ದರೆ 12:15ಗೆ ನಿಮಗೆ ಟಿಕೆಟ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ನಾನು ಏನು ಹೇಳ್ತೀನಿ ಅಂದರೆ 12 ಗಂಟೆಗೆಲ್ಲ ನೀವು ಸ್ಟೇಷನ್ಗೆ ಬಂದು ಈ ಕ್ಯೂನಲ್ಲಿ ನಿಂತ್ಕೊಂಡಿರಿ. ಸೊ ದ್ಯಾಟ್ 12:30 ಆಗಿದ ತಕ್ಷಣ ನೀವು ಫಸ್ಟಲ್ಲಿ ಇರ್ತೀರ, ನಿಮಗೆ ಪ್ರಿಫರೆನ್ಸ್ ಕೊಟ್ಟು ನಿಮಗೆ ಟಿಕೆಟ್ ಕೊಡ್ತಾರೆ. 2 As ಮುಗಿದ ತಕ್ಷಣ ನಿಮಗೆ ಫಸ್ಟ್ ಕ್ಲಾಸ್ದು ಟಿಕೆಟ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಫಸ್ಟ್ ಕ್ಲಾಸ್ ನಿಮಗೆ ಪ್ರೈಸ್ ಬಂದು 290 ರೂಪೀಸ್ ಆಗುತ್ತೆ. ಇದೆ ನೋಡಿ, ವಿಡಿಯೋನ ನೀವು ಪಾಸ್ ಮಾಡ್ಕೊಂಡು ನೋಡ್ಕೋಬೋದು ಪ್ರೈಸ್ ಎಷ್ಟಾಗುತ್ತೆ ಅಂತ. ಸೊ ನಮ್ಮ ಜರ್ನಿ ಸ್ಟಾರ್ಟ್ ಆಗೋಕ್ಕೆ ಇನ್ನೂ ತುಂಬ ಹೊತ್ತಿದೆ. ಅದಕ್ಕಿಂತ ಮುಂಚೆ ಸ್ವಲ್ಪ ಟೆಕ್ನಿಕಲ್ ಫೀಚರ್ಸ್ ಬಗ್ಗೆ ಹೇಳ್ಬಿಡ್ತೀನಿ. ಈ ರೂಟ್ ಬಗ್ಗೆ, ಈ ರೂಟ್ ಒಂದು ನಾರ್ಮಲಾಗಿ ಗೇಜ್ ಅಂತಾರಲ್ಲ, ಅಂದರೆ ಈ ಟ್ರ್ಯಾಕ್ನ ಅಗಲ, ಇದನ್ನು ಗೇಜ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ. ಈ ಗೇಜ್ ಎಷ್ಟು ಜಾಸ್ತಿ ಆಗ್ತಾ ಹೋಗುತ್ತೋ ಅಷ್ಟು ಫಾಸ್ಟಾಗಿ ಮತ್ತು ಅಷ್ಟು ಜನನ ಇಂಡಿಯಾನಲ್ಲಿ ಅಥವಾ ಬೇರೆ ಕಡೆ ಟೋಟಲಾಗಿ 3 ಸ್ಟ್ಯಾಂಡರ್ಡ್ ಗೇಜಸ್ ಅಂತ ಇದೆ. ಒಂದು ನ್ಯಾರೋ ಗೇಜ್, ಅದನ್ನು NG ಅಂತ ಕರೀತಾರೆ. ಇನ್ನೊಂದು ಬಂದು ಮೀಟ್ರ್ ಗೇಜ್, ಅಂದರೆ ಇದನ್ನು MG ಅಂತ ಕರೀತಾರೆ. ಮತ್ತು ಸ್ಟ್ಯಾಂಡರ್ಡಾಗಿ ನಾವು ಯೂಸ್ ಮಾಡೋದು ಇಂಡಿಯನ್ ರೈಲ್ವೇಸಲ್ಲಿ, ಥ್ರೂ ಇಂಡಿಯನ್ ರೈಲ್ವೇಸಲ್ಲಿ ನಾವು ಯೂಸ್ ಮಾಡೋದು ಬಂದು BG ಅಂದರೆ ಬ್ರಾಡ್ ಗೇಜ್. ಇದರ ಡೈಮೆನ್ಷನ್ಸ್ ಅಂದರೆ ಇದು ಎಷ್ಟು ಅಗಲ ಇದೆ, ಇದ್ರ ಬಗ್ಗೆ ಎಲ್ಲ ಇವನು ಹೇಳ್ತಾನೆ, ಬನ್ನಿ ಕೇಳೋಣ. ಸೊ ಇದು ಬಂದ್ಬಿಟ್ಟು ಮೀಟ್ರ್ ಗೇಜ್ ಟ್ರ್ಯಾಕ್ಸು ಟಾಯ್ ಟ್ರೈನ್ಗೆ ಯೂಸ್ ಮಾಡೋದು. 1 ಮೀಟರ್ ಅಗಲ ಇರುತ್ತೆ ಮತ್ತು 3.5 ಅಡಿ ಇರುತ್ತೆ. ನೀವು ಅದನ್ನು ಫೀಟ್ಸ್ ಕನ್ವರ್ಟ್ ಮಾಡ್ತೀರಾ ಅಂದರೆ 3.5 ಅಡಿ ಇರುತ್ತೆ. ಇಲ್ಲ ಮೀಟರ್ಸಲ್ಲಿ ಹೇಳ್ತೀರಾ ಅಂದರೆ 1 ಮೀಟ್ರ್ ಇರುತ್ತೆ. ಹೇಳಬೇಕಂದ್ರೆ 3.5 ಅಡಿ ಅಗಲ ಇರುತ್ತೆ ಅಥವಾ 1 ಮೀಟರ್ ಅಷ್ಟು ಅಗಲ ಈ ಮೀಟ್ರ್ ಗೇಜ್ ಟ್ರ್ಯಾಕ್ಸ್ಗಳಿರುತ್ತೆ. ಇದ್ರ ಟಾಪ್ ಸ್ಪೀಡ್ ಎಷ್ಟು ಗೊತ್ತಾ? 30 ಕಿಲೋಮೀಟ್ರ್. ಬಟ್ ಆದರೆ ಈ ಟ್ರೈನ್ 30 ಕಿಲೋಮೀಟ್ರಲ್ಲಿ ಹೋಗಲ್ಲ. ಈ ಟ್ರೈನ್ 30 ಕಿಲೋಮೀಟ್ರ್ ಕ್ರಾಸೇ ಮಾಡಲ್ಲ. ಎಷ್ಟು ಇದ್ರ ಟಾಪ್ ಸ್ಪೀಡ್ ಅನ್ನೋದು ಜರ್ನಿ ಸ್ಟಾರ್ಟ್ ಆಗಲಿ ಸರ್ಪ್ರೈಸಿಂಗ್ ಫ್ಯಾಕ್ಟ್ ಅದು. ನೋಡಿ, ನಮ್ಮ ಹಿಂದೆ ಬಂದಾಯಿತು ನಮ್ಮ ಟ್ರೈನ್. ಇವತ್ತು ಇಂಜಿನ್ ತನಕ ಬಂದಿದ್ದೀನಿ. ಸರ್ಪ್ರೈಸಿಂಗ್ಲಿ ಒನ್ ಆಫ್ ಮೈ ಫೇವ್ರೆಟ್ ಶೆಡ್ ಅಂತ GOC ಅಂದರೆ ಗೋಲ್ಡನ್ ರಾಕ್ ಪೊನ್ನಮಲೈ ಒರಿಜಿನಲ್ ಗ್ರೀನ್ ಲಿವರಿನಲ್ಲಿರುವಂತಹ YDM4 ಲೋಕೋಮೋಟಿವ್ ಇದು. Y ಅಂದರೆ ಏನಂದರೆ ಮೀಟ್ರ್ ಗೇಜ್ ಟ್ರ್ಯಾಕ್ದು, D ಅಂದರೆ ಡೀಸೆಲ್, M ಅಂದರೆ ಮಿಕ್ಸ್ಡ್ ಲೋಕೋಮೋಟಿವ್. ಅಂದರೆ ಇದಕ್ಕೆ ಪ್ಯಾಸೆಂಜರ್ನು ಕೂಡ ಎಳಿಬೋದು ಮತ್ತು ಕೂಡ ಎಳಿಬೋದು, ಅಷ್ಟು ಶಕ್ತಿ. No, it's okay. I can see her. No, doesn't matter.
उल्टा जाएगा, आगे बढ़ के उल्टा जाएगा। ಟೋಟಲಾಗಿ 18 ಕಿಲೋಮೀಟರ್ ಟ್ರಾವೆಲ್ ಮಾಡಾದಮೇಲೆ ನಮ್ಮ ಸ್ಕೆಡ್ಯೂಲ್ಡ್ ಹಾಲ್ಟ್ ಆದಂಥ ಕುನ್ನೂರು ರೀಚ್ ಆಗಿದ್ದೀವಿ. ಇಲ್ಲಿಗೆ ನಾವು ರಿವರ್ಸಲ್ಲಿ ಬಂದಿದ್ದೀವಿ. ಆವಾಗಲೇ ನೋಡಿದ್ವಲ್ಲ, ಟ್ರೈನು ಒನ್ ಡೈರೆಕ್ಷನಿಂದ ಎಂಟ್ರಾಗುತ್ತೆ, ಮುಂದೆ ಹೋಗಿ ಅದೇ ಡೈರೆಕ್ಷನಲ್ಲಿ ರಿವರ್ಸಲ್ಲಿ ತೊಗೊಂಡು ಈ ಸ್ಟೇಷನ್ ಎಂಟ್ರಾಗುತ್ತೆ. ಈ ಸ್ಟೇಷನ್ ಏನಕ್ಕೆ ಅಷ್ಟು ಸ್ಪೆಷಲ್ ಅಂದರೆ ಇಲ್ಲಿವರೆಗೂ ಡೀಸೆಲ್ ಲೋಕೋಮೋಟಿವ್ ನಮ್ಮನ್ನು ಲೀಡ್ ಮಾಡ್ತಾಯಿತ್ತು. ಬಟ್ ಆದರೆ ಇಲ್ಲಿಂದ ಸ್ಟೀಮ್ ಲೋಕೋಮೋಟಿವ್ ನಮ್ಮನ್ನು ಮೆಟ್ಟುಪಾಳ್ಯಂವರೆಗೂ ಲೀಡ್ ಮಾಡುತ್ತೆ. ಬನ್ನಿ ಕಪ್ಲಿಂಗ್ ತೋರಿಸ್ತೀನಿ ಸ್ಟೀಮ್ ಲೋಕೋಮೋಟಿವ್ದು. ಇಷ್ಟೊತ್ತು ಡೀಸೆಲ್ ಲೋಕೋಮೋಟಿವ್ ನಮ್ಮನ್ನು ಲೀಡ್ ಮಾಡ್ತಾಯಿತ್ತು ಆವಾಗಿಂದ, ಅಂದರೆ YDM 4 ಲೋಕೋಮೋಟಿವ್ ಲೀಡ್ ಮಾಡ್ತಾಯಿತ್ತು. ಇವಾಗ ನೋಡ್ತಾ ಇದ್ದೀರಲ್ಲ, ಆ ಸ್ಟೀಮ್ ನೋಡಿದ್ರೇ ಗೊತ್ತಾಗಬೇಕು. ಸ್ಟೀಮ್ ಇಂಜಿನ್ ಇವಾಗ ಇಲ್ಲಿಂದ ನಮ್ಮನ್ನು ಲೀಡ್ ಮಾಡುತ್ತೆ ಮೆಟ್ಟುಪಾಳ್ಯಂವರೆಗೂ. ಈ ಒಂದು ಲಾಸ್ಟ್ ಫೈನಲ್ ಸ್ಟ್ರೆಚ್ ಇದೆಯಲ್ಲ, ಇಲ್ಲಿ ಸ್ಟೀಮ್ ಲೋಕೋಮೋಟಿವ್ ಲೀಡ್ ಮಾಡುತ್ತೆ.
ನೋಡ್ತಿದ್ದೀರಲ್ಲ ರೂಟು ಎಷ್ಟು ಚೆಂದ ಆಗ್ತಾಯಿದೆ ಹೋಗ್ತಾ 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 ಅಂತ. ಅದರಲ್ಲೂ ಸ್ಟೀಮ್ ಇಂಜನ್ ಅಂತೂ ಲೀಡ್ ಮಾಡ್ತಾಯಿದ್ರೆ ಆಹಾ, ಆಲ್ಕೋಸ್ಗಿಂತ ಇನ್ನೂ ಬಿಗಿಲಾದದ್ದು ಏನಾದರೂ ಇದೆ ಅಂದರೆ ಇವತ್ತು ಗೊತ್ತಾಯ್ತು ರೀ ಅದೇನು ಅಂತ. ಸ್ಟೀಮ್ ಇಂಜನ್ಗಳಲ್ಲಿ ಆಲ್ಕೋಸ್ ಅದರ ಮೇಲೆ ಅಂದರೆ ಸ್ಟೀಮ್ ಇಂಜನ್ಸ್ ಬರುತ್ತೆ. ಮನೆಯಲ್ಲಿ ಎಲ್ಲರೂ ಎಕ್ಸ್ಪ್ಲೇನ್ ಮಾಡೋರು, ಅವರು ಟ್ರಾವೆಲ್ ಮಾಡೋ ಟೈಮಲ್ಲಿ ಹೆಂಗೆ ಸ್ಟೀಮ್ ಇಂಜನ್ಸ್ ಇರ್ತಾಯಿತ್ತು ಮತ್ತು ಹೆಂಗೆ ವರ್ಕ್ ಮಾಡ್ತಾಯಿದ್ವು ಅಂತ.
ಟೋಟಲಾಗೆ 28 ಕಿಲೋಮೀಟರ್ ಟ್ರಾವೆಲ್ ಮಾಡಾದ್ಮೇಲೆ ನಮ್ಮ ಇನ್ನೊಂದು ಸ್ಕೆಡ್ಯೂಲ್ಡ್ ಹಾಲ್ಟ್ ಆದಂಥ ಹಿಲ್ಗ್ರೋವ್ ರೀಚ್ ಆಗಿದ್ದೀವಿ. ಉದ್ಗಮಂಡಲಮಲ್ಲಿ ನಮ್ಮ ಆಲ್ಟಿಟ್ಯೂಡ್ ಬಂದು 2240 ಮೀಟ್ರ್ ಇತ್ತು. ಆದರೆ ಇಲ್ಲಿ ಕೇವಲ 1092 ಮೀಟ್ರಿಗೆ ಬಂದಿದ್ದೀವಿ. ಸೊ ಆಲ್ಮೋಸ್ಟ್ ಹೇಳಬೇಕಂದ್ರೆ 1000 ಮೀಟ್ರ್ ನಾವು ಆಲ್ರೆಡಿ ಇಳಿದಿದ್ದು ಆಯಿತು. ಇಲ್ಲಿ ಸ್ಟೀಮ್ ಇಂಜನ್ ಅಲ್ವಾ, ಇದಕ್ಕೆ ವಾಟರ್ ಫಿಲ್ಲಿಂಗ್ ಬೇಕಾಗ್ತಾ ಇರುತ್ತೆ. ಪುಟ್ಟ ಸ್ಟೀಮ್ ಇಂಜಿನ್ ಬೇರೆ ಇದು, ಇಷ್ಟೇ ಇದಕ್ಕೆ ಟ್ಯಾಂಕ್ ಇರೋದು. ಸೊ ಅದಕ್ಕೋಸ್ಕರ ಇಲ್ಲಿ ಟೂರಿಸ್ಟ್ಗಳಿಗೆ ಸ್ವಲ್ಪ ಸುತ್ತಾಡಲಿ ಅಂತ ಪ್ಲಸ್ ಟ್ರೈನಿಗೆ ವಾಟರ್ ಫಿಲ್ಲಿಂಗ್ಗೋಸ್ಕರ ಇಲ್ಲಿ ನಿಲ್ಲಿಸಿದ್ದಾರೆ.
ಟೈಮ್ ಬಗ್ಗೆ ಹೇಳಬೇಕಂದ್ರೆ 5:15ಕ್ಕೆ ಬರಬೇಕಾಯಿತು ಈ ಟ್ರೈನು ಮೆಟ್ಟುಪಾಳ್ಯಂಗೆ. ಬಟ್ ಆದರೆ ನಾವು ಇಲ್ಲಿಗೆ 6:15ಕ್ಕೆ ಬಂದಿದ್ದೀವಿ. ಸೊ ಹೇಳಬೇಕಂದ್ರೆ 45 ನಿಮಿಷ ಲೇಟಾಗೆ ನಾವು ಮೆಟ್ಟುಪಾಳ್ಯಂಗೆ ಬಂದಿದ್ದೀವಿ. ಇದೇ ನಮ್ಮ ಲೋಕೋ. ಇಲ್ಲಿಂದ ಇದು ಡಿಟ್ಯಾಚ್ ಆಗಿ ಇದರ ಡಿಪೋ ಹೋಗುತ್ತೆ. ನಾಳೆ ಸೇಮ್ ಟ್ರೈನ್ ಬೆಳಗ್ಗೆ 7 ಗಂಟೆಗೆ ಮತ್ತೆ ಊಟಿ ಕಡೆಗೆ ಹೊರಡುತ್ತೆ. ಇನ್ನು ಜರ್ನಿ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಬೇಕಂದ್ರೆ ಸಖತ್ತಾಗಿತ್ತು ರೀ. ಬಟ್ ಲಾಸ್ಟಲ್ಲಿ ಆ ಎಕ್ಸೈಟ್ಮೆಂಟ್ ಕಮ್ಮಿ ಆಗ್ತಾ ಹೋಗ್ತಿತ್ತು. ಸೊ ಅದಕ್ಕೋಸ್ಕರ ಲಾಸ್ಟ್ ಸ್ವಲ್ಪ ಬೋರಿಂಗ್ ಅನಿಸ್ತು. ಇನ್ನು ಮಿಕ್ಕಿದಂತೂ ಟಾಪ್ ನಾಚ್ ಅಂತಲೇ ಹೇಳ್ತೀನಿ. ಕಾಸ್ಟಿಂಗ್ ಬಗ್ಗೆ ಹೇಳಬೇಕಂದ್ರೆ ನನಗೆ 295 ರುಪೀಸ್ ಆಯಿತು ಊಟಿಯಿಂದ ಮೆಟ್ಟುಪಾಳ್ಯಂವರೆಗೂ. ಸೆಕೆಂಡ್ ಸಿಟ್ಟಿಂಗಲ್ಲಿ 600 ರುಪೀಸ್ ಆಗುತ್ತೆ ನಿಮಗೆ. ಫಸ್ಟ್ ಕ್ಲಾಸಲ್ಲಿ ತತ್ಕಾಲ್ ಕೂಡ ಇದರಲ್ಲಿ ಓಪನ್ ಆಗುತ್ತೆ. 14 ಸೀಟು ಸೆಕೆಂಡ್ ಸಿಟ್ಟಿಂಗಲ್ಲಿ ತತ್ಕಾಲಲ್ಲಿ ಈ ಟ್ರೈನ್ಗೆ ಓಪನ್ ಆಗುತ್ತೆ. ಪಂಕ್ಚುಯಾಲಿಟಿ ಸ್ವಲ್ಪ ಡ್ರಾಪ್ ಡೌನ್ ಇದೆ, ಬಟ್ ಆದರೂ ಎಕ್ಸ್ಪೀರಿಯೆನ್ಸಾಗಿ ಹೋಲಿಸಿದ್ರೆ ಅದು ಮ್ಯಾಚ್ ಔಟ್ ಆಗೋಗುತ್ತೆ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ನಿಮಗೆ ಪ್ರೆಸೆಂಟೇಷನ್ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಕಂಟೆಂಟ್ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಬೊಂಬಾಟ್ ಕಂಟೆಂಟ್ಗೋಸ್ಕರ ನಾನು ನಿಮ್ಮ ಸುಮನ್, ಸೈನಿಂಗ್ ಆಫ್ ಫ್ರಮ್ ಮೆಟ್ಟುಪಾಳ್ಯಂ. ಬಾಯ್. ಮತ್ತೆ ಹೊಸ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಹಾಜರಾತಿ ಆಗ್ತೀನಿ ಆದಷ್ಟು ಬೇಗ. ಜೈ ಹಿಂದ್, ಜೈ ಕರ್ನಾಟಕ.